ಇನ್ನೊಂದು ಒಂದು ಸ್ಕೂಲ್ ಬರ್ರಿ ಇಡೀ ತಾಲೂಕು ಜನರು ಮಾತಾಡ್ತಾರೆ. ಅದು ಇವತ್ತಿನ ತಾವು ಸಹ ಇದೇ ಮೊದಲ ಬಾರಿಗೆ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಈಗ ಬರೋ 3 ನಿರ್ದೇಶಕ ಚುನಾವಣೆ ಅವು ಅವಿರೋಧವಾಗ್ತದೆ ನೋಡೋಣ. ಅದು ಅಲ್ಲಿ ಇರುವಂತ ನಮ್ಮ ಆಡಳಿತ ಮಂಡಳಿಯ ಏನು ನಮ್ಮ ಅಧ್ಯಕ್ಷರಿದ್ದಾರೆ ಮತ್ತು ಎಲ್ಲರ ಜೊತೆಗೆ ಮಾತಾಡ್ತೀವಿ. ಒಂದು ಅವಿರೋಧ ಆಗುವಂಥದ್ದು ಕೂಡ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಅವಿರೋಧ ಆದ್ರೆ ಸಂಸ್ಥೆಗೆ ಒಳ್ಳೆ. ನಾನು ಮೊದಲದ್ದು ಈ ಸಂಸ್ಥೆಗೆ ಬಂದಾಗ ನಾನು ಒಂದೇ ಮಾತನ್ನ ಹೇಳಿದೆ, ಯಾವುದೇ ಒಂದು ಶಿಕ್ಷಣ ಸಂಸ್ಥೆ ಆಗಲಿ ಒಂದು ಖಾಸಗಿ ಸಂಸ್ಥೆಗಳೇನಿದೆ ಅದರಲ್ಲಿ ರಾಜಕೀಯ ಬೆಳೆಸಬಾರ್ದು, ರಾಜಕೀಯದ ಬಳಸಬಾರ್ದು. ನಾನು ಕೂಡ ಸಂಸ್ಥೆ ಒಳಗೆ ಬಂದ್ರೆ ನಾನು ರಾಜಕೀಯ ಹೊರಗೆ ಬಿಟ್ಬಿಡ್ತೀನಿ. ಆ ಒಂದು ಬದ್ಧತೆಯಿಂದ ನಡಿಬೇಕಾಗುತ್ತೆ. ರಾಜಕೀಯ ಹೊರಗಿಟ್ಟು ಬರಬೇಕು. ಇಲ್ಲಿ ದ್ವೇಷ ಅಸೂಯೆ ಅನ್ನಿಟ್ಕೊಂಡು ನಾವು ಸಂಸ್ಥೆಯನ್ನು ದೂರ ಮಾಡಬೇಕು. ಆ ಉದ್ದೇಶದಿಂದ ನಾನು ಸಂಸ್ಥೆ ಬೆಳಿಬೇಕಾದ್ರೆ ರಾಜಕಾರಣ ಬೆಳೆಸುವುದು ಸರಿಯಲ್ಲ ಅನ್ನೋದು ನೋಡ್ತೀವಿ. ನಾವೆಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರ ಜೊತೆಗೆ ಮಾತಾಡಿ ಚರ್ಮನ್ ಜೊತೆ ಏನು ಅವಿರೋಧ ಆಗೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ನಾನು ಶಾಸಕರಾಗಿ ಸಂಘಕ್ಕೆ ಏನಾದರೂ ಮಾಡ್ತೀನಿ. ನಾನು ಮೆಡಿಕಲ್ ಕಾಲೇಜ್ ಕೊರತೆ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಕೊರತೆ ಇದೆ, ಆಸೆ ಇದೆ, ಮಾಡ್ತೀನಿ. ಏನು ಆಸೆ ಇಟ್ಕೋಬೋದಾ? ಖಂಡಿತವಾಗಿ ಒಂದು ಸಂಸ್ಥೆಯನ್ನ ಇವತ್ತು ನಮ್ಮ ಸಂಸ್ಥೆ, ಯಾಕಂದ್ರೆ ನಮ್ಮ ಲಿಂಗೈಕ್ಯ ಪರಮ ಪೂಜ್ಯ ವಿಜಯ ಮಾಂತಪ್ಪಗಳ ಒಂದು ಪವಿತ್ರವಾದ ಹೆಸರು ಇರೋದ್ರಿಂದ ಈ ಸಂಸ್ಥೆ ಇಳಕಲ್ ನಗರದ ಜನತೆ ಮತ್ತು ಸಮಸ್ತ ಹುಡುಗರ ನಗರದ ಜನತೆ ಇವತ್ತು ಸ್ವಂತ ಸಂಸ್ಥೆ ಅಂತ ಹೇಳಿ ಭಾವಿಸಿದಂತ ನಾವೆಲ್ಲ ಆ ನಿಟ್ಟಿನಲ್ಲಿ ಈ ಸಂಸ್ಥೆಯನ್ನ ಇನ್ನೂ ಯಥೋತ್ತರವಾಗಿ ಬೆಳೆಸೋ ನಿಟ್ಟಿನಲ್ಲಿ ನಾನು ಹಿಂದೆ ಕೂಡ ಶಾಸಕರಾದಂಥ ಸಂದರ್ಭದಲ್ಲಿ ಪ್ರಥಮ ಬಾರಿ 2013ರಲ್ಲಿ ಅಂದಿನ ಚೇರ್ಮನ್ ಆದಂತಹ ಸನ್ಮಾನ್ಯ MB ಪಾಟೀಲ್ ಅವರಿಗೆ ನಾನು ವಿನಂತಿ ಮಾಡ್ಕೊಂಡಿದ್ದೆ, ನಮ್ಮ ಹತ್ರ ಸಾಕಷ್ಟು ಭೂಮಿಯನ್ನು ತೆಗೆದುಕೊಂಡಿದ್ದೀವಿ. ಈಗಾಗಲೇ ಒಂದು ಮೆಡಿಕಲ್ ಕಾಲೇಜ್ ಪರ್ಮಿಷನ್ ಅನ್ನು ಕೊಡಿಸ್ತೀವಿ, ನಾವು ಮೆಡಿಕಲ್ ಕಾಲೇಜನ್ನ ಪ್ರಾರಂಭ ಮಾಡ್ರಿ, ಬರೀ ಭೂಮಿ ಕೊಟ್ಟರೆ ಸಾಕು. ಆ ಪರ್ಮಿಷನ್ ಕೊಡುವಂಥದ್ದು ಎಲ್ಲದಕ್ಕೂ ಕೂಡ ನಾನು ಸರ್ಕಾರದಲ್ಲಿ ನಾನು ಒಬ್ಬ ಸಂಸ್ಥೆಯ ಸದಸ್ಯನಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೆ. ಬಹುತೇಕ ಆ ಭಾಗ್ಯ ಇವತ್ತು ಕೂಡಿ ಬಂದಿದೆ. ನಾನು ಈಗಾಗಲೇ ತಮಗೆ ಹೇಳಿದಂತೆ ಈ ಸಂಸ್ಥೆಯನ್ನ ಇವತ್ತು ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯಾಗಿ ಈ ರಾಜ್ಯದಲ್ಲೇ ಒಂದು ಮಾದರಿ ಸಂಸ್ಥೆಯಾಗಿ ನೋಡಬೇಕು ಅನ್ನೋ ಕನಸಿದೆ. ಆ ನಿಟ್ಟಿನಲ್ಲಿ ಇವತ್ತು ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಇಂಜಿನಿಯರ್ ಕಾಲೇಜ್ ಆಗಿರ್ಬೋದು, ಅನೇಕ ಏನು ಶಿಕ್ಷಣ ವಿಚಾರದಲ್ಲಿ ಈ ಒಂದು ಸಂಸ್ಥೆಗೆ ಇನ್ನು ಸರ್ಕಾರದ ಸವಲತ್ತುಗಳನ್ನ ತರೋದ್ರ ಮುಖಾಂತರ ಖಂಡಿತವಾಗಿ ಈ ಸಂಸ್ಥೆಯನ್ನ ಒಂದು ಮಾದರಿ ಸಂಸ್ಥೆಯಾಗಿ ನೋಡ್ತೀರಿ ಮುಂದಿನ ದಿನಗಳಲ್ಲಿ ಅನ್ನೋದು ಭರವಸೆಯನ್ನು ನಾನು ಹೇಳ್ತೀನಿ. ಮೀಡಿಯಾ ನೆಟ್ವರ್ಕ್